ಕಳೆದ 25 ವರ್ಷಗಳಿಂದ SIR ಆಗಿದ್ದಲ್ಲ. ಆದ್ರೆ ಈಗ ಮೋದಿ ಅವರ ನೇತೃತ್ವದ ಸರ್ಕಾರ ಅವರ ಕೈಗೊಂಡಾಗಿರ್ತಕ್ಕಂಥ ಚುನಾವಣಾ ಆಯೋಗದ ಮೂಲಕ ಈ SIR ಅನ್ನ ಜಾರಿಗೆ ತಂದಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದಾರೆ. ಇದ್ರ ಭಾಗವಾಗಿ ಬಿಹಾರದಲ್ಲಿ ಸುಮಾರು 1 ಕೋಟಿಗೂ ಹೆಚ್ಚು ಮತದಾರರನ್ನ ಕಟ್ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಪಶ್ಚಿಮ ಬಂಗಾಳದಲ್ಲಿ 90 ಲಕ್ಷ ಮತದಾರರನ್ನ ಕಟ್ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಉತ್ತರ ಪ್ರದೇಶದಲ್ಲಿ 2,30,000 ಮತದಾರ ಪಟ್ಟಿಯಿಂದ ಹಾಕಿರ್ತಕ್ಕಂಥದ್ದು ನೋಡ್ತಾ ಇದ್ದಾವೆ. ಕಾರಣ ಏನಂತಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರ ನೇತೃತ್ವದ ಸರ್ಕಾರ ರಚನೆ ಆಗುವಂತ ಸಂದರ್ಭದಲ್ಲಿ ಅವ್ರಿಗೆ ನಿರೀಕ್ಷೆಗೂ ಮೀರಿ ಕಡಿಮೆ ಸೀಟು ಬಂದಿರತಕ್ಕಂಥದ್ದು ಈ SIR ಮುಖ್ಯ ಕಾರಣ. ಯಾಕಂತಂದ್ರೆ ನಮ್ಮ ಪಕ್ಕದ ರಾಷ್ಟ್ರವಾಗಿರ್ತಕ್ಕಂಥ ತೆಲುಗು ದೇಶಂ ಚಂದ್ರಬಾಬು ನಾಯ್ಡು ಅವರ ಪಾರ್ಟಿ ಆಗಿರ್ಬೋದು, ಅದೇ ರೀತಿ ನಿತೀಶ್ ಕುಮಾರ್ ಅವರ ಬಿಹಾರದ ಪಾರ್ಟಿ ಆಗಿರ್ಬೋದು, ಆ ಎರಡು ಪಾರ್ಟಿ ಏನಾದ್ರು ಇವತ್ತು ಮೋದಿ ಅವರಿಗೆ ಸಪೋರ್ಟ್ ಮಾಡದೆ ಹೋಗಿದ್ರೆ ಇವತ್ತು ಅವರು ಪ್ರಧಾನಮಂತ್ರಿ ಆಗ್ತಾ ಇದ್ದಲ್ಲ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮುಂದಿನ ಚುನಾವಣೆಯನ್ನು ಗೆಲ್ಲಲಿಕ್ಕಾಗಿ ಇವತ್ತು SIR ಅನ್ನುವ ಒಂದು ಕಾರ್ಯಕ್ರಮವನ್ನು ಇಡೀ ದೇಶಾದ್ಯಂತ ಹಬ್ಬಿಸಿ ಇಡೀ ತಳ ಸಮುದಾಯಗಳ ಮತವನ್ನ ಕಸಿಯಲಿಕ್ಕೆ ಇವತ್ತು ತಂತ್ರವನ್ನ ಮಾಡ್ತಾ ಇದ್ದಾರೆ.